ಜೈನ್ ಸೈನಿಕರೇ, ಈಗ ನೀವು ಕೆ-ಸೆಟ್ 2024-25ರಲ್ಲಿ ಏನು ಕ್ವಾಲಿಫೈಡ್ ಆದ್ರಿ, ಅಂಥವ್ರು ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಕಾರಣಾಂತರಗಳಿಂದ ಏನು ಹೋಗೋದಕ್ಕಾಗಿರೋದಿಲ್ಲ ನಿಮಗೆ. ಈಗ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಇದೇ ತಿಂಗಳು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತು. ಆ ಸಮಯದಲ್ಲಿ ನಿಮಗೇನೋ ಒಂದು ಕಾರಣಾಂತರಗಳಿಂದ ನಿಮಗೆ ಹೋಗೋದಕ್ಕಾಗಿಲ್ಲ ಅಂತಂದ್ರೆ ಅಂಥವ್ರಿಗೆ ಮತ್ತೆ ಅವಕಾಶ ಕೊಡಲಾಗಿದೆ. ಯಾವಾಗ ಅಂತಂದ್ರೆ 31ನೇ ತಾರೀಕು, ಇದೇ ತಿಂಗಳು 31ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಎಲ್ಲಾ ಮೂಲ ದಾಖಲೆಗಳೊಂದಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ನೋಡಿ, ಈಗ ಯಾರು ನೀವು ಹಾಜರಾಗಿಲ್ಲ, ಯಾರಿಗೆ ಕಾರಣಾಂತರಗಳಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ನಿಮಗೆ ಹೋಗೋದಕ್ಕಾಗಿರೋದಿಲ್ಲ, ಅವರಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅವಕಾಶನ ಖಂಡಿತ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಯಾರು ಹೋಗಿರೋದಿಲ್ಲ ಅವರು ಮತ್ತೆ ಅವರು ಈಗ ನಿಮ್ದು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ತರ ದಾಖಲೆಗಳು ಬೇಕು, ಏನೇನ್ ಬೇಕು ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ನೋಡಿ, ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಎಲ್ಲಾ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ 13/7/2024 ಅಧಿಸೂಚನೆಯನ್ನು ಮತ್ತು ದಿನಾಂಕ 9/1/2025 ಮಾರ್ಗಸೂಚಿಯನ್ನು ಓದಿಕೊಳ್ಳಲು ಸೂಚಿಸಿದೆ. ಮತ್ತೆ ಇದು ನೋಡಿ, ಅವು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಯಾರಿಗೆ ಬರುತ್ತೆ, ಇನ್ಕಮ್ ಯಾರಿಗೆ ಬರುತ್ತೆ, ಕ್ಯಾಸ್ಟ್ ಇನ್ಕಮ್ ಕೊಡ್ಬೇಕು, ಕ್ಯಾಸ್ಟ್ ಬರತಕ್ಕಂಥವ್ರು ಕ್ಯಾಸ್ಟ್ ಕೊಡ್ಬೇಕು. ಈ ತರ ಅದು ಏನಿದೆ ಅದನ್ನ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ನಿಗೆ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನೋದು ವಿಡಿಯೋ ಸಿಗುತ್ತಲ್ವ, ಅದ್ರೊಳಗೆ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಮೇಯ್ನು ಸೂಚನೆ ಏನ್ ಕೊಟ್ಟಿಯಾರ ನೋಡಿ, ವಿವಿಧ ಕಾರಣಗಳಿಂದ ದಿನಾಂಕ 13/1/2025ರಿಂದ 20/1/2025 ದಾಖಲಾತಿ ಪರಿಶೀಲನೆ ಪೂರ್ಣಗೊಳ್ಳದ ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳು ಈಗ ಲಭ್ಯವಿದ್ದಲ್ಲಿ ಮಾತ್ರ, ನಿಮ್ಮ ಹತ್ರ ದಾಖಲಾತಿಗಳು ಇದ್ರೆ ಮಾತ್ರ 31/1/2025 ದಾಖಲಾತಿ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ನಿಮ್ಮ ಹತ್ರ ಅಗತ್ಯ ದಾಖಲಾತಿಗಳು ಇದ್ರೆ ಮಾತ್ರ ಹೋಗ್ಬೇಕು, ಇಲ್ಲಾಂದ್ರೆ ಹೋಗಂಗಿಲ್ಲ ಅಂತ ಹೇಳಿದಾರೆ ಅವರು. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿ ಇಲ್ಲದಿರುವ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯ ಇರುವುದಿಲ್ಲ. ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡು ನಂತರ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಂದು ಹಾಜರಾಗತಕ್ಕದ್ದು. ಅಂದ್ರೆ ಅವ್ರು ನೆಕ್ಸ್ಟ್ ನಿಮಗೆ ಮುಂಬರುವ ದಿನಾಂಕಗಳಲ್ಲಿ ಸೂಚಿಸ್ತಾರೆ, ಅವಾಗ ನೀವು ಹಾಜರಾಗಬೇಕು ಅಂತ ಹೇಳಲಾಗಿದೆ. ಇದು ಮೇನ್ ಸೂಚನೆ. ಇದನ್ನ ನೋಡ್ಕೊಳ್ಳಿ. ಯಾರ್ಯಾರಿಗೂ ಹೋಗಕ್ಕಾಗಿಲ್ಲ ಅವ್ರಿಗೆ ಹೋಗ್ ಬನ್ನಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಗತ್ ಸಿಂಗ್.